ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಮುಂದೆ ಹೋಗ್ತಾವ್ರೆ. ನಾನು ಇಲ್ಲೇ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಬಿಸಿಲಿದೆ, ಬರೀ ಕಾಲ ನಡೆಯೋಕೆ ಆಗ್ತಾನೆ ಇಲ್ಲ. ಫುಲ್ ಬೆಂದು ಹೋಗ್ತಾಯಿದೆ, ಕೆಂಡ ಮೇಲೆ ಇಟ್ಟಂಗೆ ಆಗ್ತಿದೆ ಕಾಲುಗಳು. ಹಂಗೆ ಹಿಂಗೂ ಬಂದ್ವಿ ಟೆಂಪಲ್ ಹತ್ರ. ಫುಲ್ಲು ಜರ್ನಿ ಮಾಡಿ ತುಂಬ ಸ್ಟ್ರೈನ್ ಆಗಿದೆ. ಮೆಟ್ಲು ಹತ್ತಕ್ಕೇ ಆಗ್ತಾಯಿಲ್ಲ, ನಿಧಾನಕ್ಕೆ ಕಷ್ಟಪಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲು ನಾವು ಸ್ಟ್ಯಾಚು ಇದೆಯಲ್ಲ ಶಿವದು, ಅಲ್ಲಿಗೆ ಬಂದ್ವಿ ಆ ದೇವಸ್ಥಾನದ ಹತ್ರ. ಅಲ್ಲಿ ಭೂ ಕೈಲಾಸ ಗುಹೆಗೆ ಹೋದ್ವಿ. ಅಲ್ಲಿ ಏನಿದೆ ನೋಡಬೇಕು ಅಂತ. ಹೊರಗಡೆ ಎಲ್ಲ ಚೆನ್ನಾಗಿತ್ತು ಒಂಥರ. Comes the seagull. He raises huge waves. Hello, the sun gets washed away in the sea. Her question is futile. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬೀಚಿಗೆ ಹೋಗೋಣ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬೀಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಆಲ್ರೆಡಿ ಓಡೋಗಿ ಮೆರಿತಾ ಕೂತವೆ. ನಾವು ನೀರು ಕಡಿಮೆ ಇದೆ, ನಾನು ಅಕ್ಕ ಹೋಗ್ತಾ ಇದ್ದೀವಿ. ಬಾವರೆಲ್ಲ ಆಮೇಲೆ ಬರ್ತಾರೆ, ನಮ್ಮನೆಯವರೆಲ್ಲ ಆಮೇಲೆ ಬರ್ತಾರೆ. ನಾವು ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ಹೋಗಿದ್ರಲ್ಲ, ಅಲ್ಲಿ ನೋಡಿ ನಮ್ಮನೆ ಹೆಂಗೆ ಓಡೋಗ್ತಾವೆ. ಅವಕ್ಕೆ ಏನೋ ಒಂಥರ ಸಿಕ್ತಂಗೆ ಆಗ್ಬಿಟ್ಟೈತೆ. ಏನೋ ಖುಷಿ ಹೋಗಿ ತಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿಯಿಂದ ಮೆರಿತಾ ಕೂತವೆ. ನಮ್ಮನೆ ಮಕ್ಕಳುಗಳು ನೋಡೋದು ಕುತ್ಕೊಂಡು ಹೆಂಗೆ ಆಟ ಆಡ್ತಿದ್ದಾವೆ. ದಡದಲ್ಲೇ ಆಟ ಆಡ್ತಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಒಳಗಡೆ ಹೋಗಕ್ಕೆ ಭಯ ಪಡ್ತಿದ್ದಾರೆ. ಅಲ್ಲಿಲ್ಲ, ಅಲ್ಲಿ ಓಯ್ ಏನು ಮಾಡಬೇಕು ನೀನು? ಅಲ್ಲಿ ಬರೋದು ಕಾಣಿಸಲ್ಲ, ಅದೆಂಥದ್ವಿ. ನಾನು ಮನೆ ಕತ್ತೀನಿ, ನಂದು ಇದು ಮಾಡ್ಬಾ, ಬರೀ ಬಾ ಚಿತ್ರನ. ನೀನು ಚಿತ್ರ ಬಿಡಿಸುವಂತೆ ನನ್ನ ಗೋಲ್ಡ್ ತಗೋ, ಸಿಲ್ವರ್. ಬೀಚಲ್ಲೆಲ್ಲ ಆಟ ಆಡಿ ಅಲ್ಲಿ ಈ ಕಡೆ ಸೈಡಲ್ಲಿ ರೂಮ್ಗಳಿದ್ದಾವೆ, ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ.
ಒಂದು ಬಕೆಟ್ ನೀರಿಗೆ 40 ರೂಪಾಯಿನ ತೊಗೋತಾರೆ ಬಿಸಿನೀರಿಗೆ. ತಣ್ಣೀರಾದರೆ 20 ರೂಪಾಯಿ, ಬಿಸಿನೀರಾದರೆ 40 ರೂಪಾಯಿ. ಸ್ನಾನ ಮಾಡಿಕೊಂಡು ಇವಾಗ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಕುಡಿಯೋಕ್ಕೆ ನೀರಿರಲಿಲ್ಲ, ಸೊ ಹಂಗೆ ನೀರು ಕೂಡ ತಗೊಂಡು ಏನಾದ್ರು ತಿನ್ನೋಣ ಅಂತ ರೆಡಿ ಆಗ್ಲಿಕ್ಕತ್ತೀವಿ. ಅಲ್ಲೇ ಬೀಚಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಹೋಟೆಲ್ ಇತ್ತು, ಅಲ್ಲೇ ಹೋಟೆಲಲ್ಲಿ ನೀರು ತಗೋತಾ ಇದ್ವಿ. ಒಂದು ಬಾಟಲ್ ನೀರಿಗೆ 70 ರೂಪಾಯಿನ ತೊಗೊಂಡು ಅವ್ರ ಕ್ಯಾನಿಂದ ನಮ್ಮ ಕ್ಯಾನಿಗೆ ಹಾಕ್ಕೊಂಡು, ನನ್ನ ತಂಗಿ ಊರಿಂದ ಕುರುಕಲು ತಂದಿದ್ಲು, ಹಬ್ಬದ ತಿಂಡಿನ ತಿನ್ಕೊಂಡು ಹಂಗೆ ಇಲ್ಲಿ ಬೋಟಲ್ಲಿ ಫಿಶ್ ಹಿಡಿಯೋದಕ್ಕೆ ಬಿಟ್ಟಿರ್ತಾರಲ್ಲ, ಬಲೆ ಬಿಟ್ಟಿರ್ತಾರಲ್ಲ, ಅದಕ್ಕೆ ಫಿಶ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಅವ್ರು ಇನ್ನೂ ಲೇಟ್ ಆಗುತ್ತೆ, ಇನ್ನು ಬರೋದು ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಲ್ರೆಡಿ 5:30 ಏನೋ ಆಗಿತ್ತು. ನಾವು ಎಲ್ಲ ಆಟ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಅವರು 7 o'clockಗೆಲ್ಲ ಬರುತ್ತೆ ಬೋಟ್ ನಾವು ಫ್ರೆಶ್ ಆಗಿರೋ ಫಿಶ್ ತೊಗೊಳ್ಳೋಣ ಅಂತ ತುಂಬ ವೇಟ್ ಮಾಡಿದ್ವಿ. ಬಟ್ ನೆಕ್ಸ್ಟ್ ಬೇರೆ ಕಡೆಗೆ ಹೋಗ್ಬೇಕಲ್ವಾ, ಅದಕ್ಕೆ ಲೇಟ್ ಆಗುತ್ತೆ ಸರಿ ಅಲ್ಲೆಲ್ಲಾದರೂ ಸಿಕ್ಕರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮುಂದೆ ಫಿಶ್ ಅಂಗಡಿ ಕೂಡ ಇತ್ತು, ಅಲ್ಲಿ ತಗೊಳಕ್ಕಾಗಲಿಲ್ಲ. ದಾರಿಲಿ ಬರ್ಬೇಕಾದ್ರೆ ಯಾವುದೋ ಒಂದು ಆಂಟಿ ಮಾರ್ತಾಯಿದ್ರು, ಅಲ್ಲಿ ಬಾಂಗ್ಲಾ ಫಿಶ್ ತೊಗೊಂಡು ಬಂದಿದ್ದಾಳೆ ನಮ್ಮ ಅಕ್ಕ. ಒಂದು 35 ಏನೋ ಇದ್ದಾವೆ. ತಗೊಂಡು ಬಂದು ಅಲ್ಲೇ ಮೇನ್ ರೋಡಲ್ಲಿ ಕುಂದಾಪುರ ಬಿಟ್ಟು ಮುಂದೆ ಸ್ವಲ್ಪ ಮೇನ್ ರೋಡಲ್ಲೇ ಗಾಡಿ ಸೈಡ್ ಪಾರ್ಕ್ ಮಾಡೋಕ್ಕೆ ಜಾಗ ಇತ್ತು, ಅಲ್ಲೇ ಪಾರ್ಕ್ ಮಾಡಿ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಇಲ್ಲಿ ಹಾಲಿಟ್ಟಿದ್ದೀವಿ. ಒಂದು ಕಡೆ ಫಿಶ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಒಂದು ಕಡೆ ಮಕ್ಕಳು ಮರಿ ಎಲ್ಲ ಆಟ ಆಡ್ತಿದ್ದಾವೆ. ಇಲ್ಲಿ ಗಂಡಸರೆಲ್ಲ ಇಲ್ಲಿ ಫಿಶ್ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮಕ್ಕ ನೋಡಿ ಬಾಂಗ್ಲಾ ಫಿಶ್ಗೇನೋ ತವಾ ಫ್ರೈ ಮಾಡೋದಕ್ಕೇನೋ ಮಸಾಲೆ ಏನೋ ರೆಡಿ ಮಾಡ್ತಾವಳೆ. ನಾವು ಕ್ರ್ಯಾಬ್ ಎಲ್ಲ ತೊಗೋಬೇಕು ಅಂತ ತುಂಬ ಆಸೆ ಇತ್ತು, ಫ್ರೆಶ್ ಕ್ರ್ಯಾಬ್ಗಳೆಲ್ಲ ತಗೋಬೇಕು ಅಂತ. ಬಟ್ ನಮ್ಮ ಆಸೆ ಎಲ್ಲ ನಿರಾಸೆ ಆಯಿತು. ಅಕ್ಕ ಇಲ್ಲಿ ಫಿಶ್ ಫ್ರೈಗೆ ರೆಡಿ ಮಾಡ್ತಿದ್ದಾಳೆ, ಒಂದು ಕಡೆ ರೈಸ್ ಆಗ್ತಾಯಿದೆ, ಒಂದು ಕಡೆ ಟೊಮೊಟೊ ಗೊಜ್ಜು ಏನಾರು ಮಾಡ್ಕೊಂಡು ಫಿಶ್ ತವಾ ಫ್ರೈ ಮಾಡ್ಕೊಂಡು ತಿನ್ಕೊಂಡು ನೆಕ್ಸ್ಟು ಹೊರಡೋದು. ನೈಟು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತಾ. ಪೆಟ್ರೋಲ್ ಬಂಕಲ್ಲೇ ನೀರೆಲ್ಲ ತೊಗೊಂಡು ಬಂದು ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಪೆಟ್ರೋಲ್ ಹಾಕ್ಸೋದೇ ಮರ್ತುಬಿಟ್ಟಿದ್ರು ನಮ್ಮ ಭಾವ. ಅದಕ್ಕೆ ನೆಕ್ಸ್ಟ್ ಮುಂದೆ ಹೋಯ್ತಾ ಸಿಗುತ್ತೆ ಪೆಟ್ರೋಲ್ ಬಂಕ್ ಅಂದ್ಕೊಂಡು ಬಂದರೆ ಎಲ್ಲತ್ತಲ್ಲೂ ಕ್ಲೋಸ್ ಆಗಿತ್ತು, ನೈಟ್ ಎಲ್ಲೂ ಓಪನ್ ಇರಲಿಲ್ಲ. ಸೊ ಹಂಗೆ ಬೆಳಗ್ಗೆವರೆಗೂ ಒಂದು ಪೆಟ್ರೋಲ್ ಬಂಕ್ ಹತ್ರನೇ ಸೇಫ್ ಇರುತ್ತಲ್ವ ಪೆಟ್ರೋಲ್ ಬಂಕ್ ಹತ್ರ ಅಂತೇಳ್ಬಿಟ್ಟು, ವಾಶ್ರೂಮ್ ಎಲ್ಲ ಇರುತ್ತೆ ಅಂತೇಳ್ಬಿಟ್ಟು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಬೆಳಗ್ಗೆ 6 o'clockಗೆಲ್ಲ ಬಂದರು ಪೆಟ್ರೋಲ್ ಬಂಕ್ ಅವರು. ನಾವು ಅಷ್ಟರಲ್ಲಿ ಫ್ರೆಶಪ್ ಎಲ್ಲ ಆಗಿದ್ವಿ, ಬಾತ್ರೂಮ್ ಎಲ್ಲ ನೀಟಾಗಿತ್ತು ಮಾತ್ರ ಪೆಟ್ರೋಲ್ ಬಂಕಲ್ಲಿ. ಫ್ರೆಶಪ್ ಆಗಿ ಅಲ್ಲಿಂದ ಇವಾಗ ಸೀದಾ ಶೃಂಗೇರಿಗೆ ಹೊರಟಿದ್ದೀವಿ. ಬೆಳಗ್ಗೆನೇ ಹೊರಟಿದ್ದೀವಿ, ಹೊಟ್ಟೆ ಬೇರೆ ಹಸಿತೈತೆ. ನೋಡಬೇಕು ಮುಂದೆ ಏನಾದರೂ ಹೋಟೆಲ್ ಏನಾದ್ರು ಓಪನ್ ಇರುತ್ತೋ ಏನೋ ಗೊತ್ತಿಲ್ಲ. ಎಷ್ಟು ಬೇಗ ಇನ್ನು 6:30 ಆಗಿಲ್ಲ, ಇನ್ನು 6:30 ಆಗಿಲ್ಲ, ಇನ್ನು ಅಷ್ಟು ಬೇಗ ಹೊರಟಿದ್ದೀವಿ. ನೋಡ್ಬೇಕು ಇಲ್ಲಿ ಹೋಟೆಲ್ ಏನಾರು ಇದ್ದರೆ. ಯಾರು ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ, ಇಲ್ಲಿ ಏನಾದ್ರು ಹೋಟೆಲ್ ಏನಾರು ಸಿಗುತ್ತಾ ಅಂತ. ಇಲ್ಲಿ ಯಾವುದೋ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಏನು ಸಿಕ್ಕಿಲ್ಲ ಅಂತಂದರೆ ಹಾಲು ತರೋದು, ಕಾಫಿ ಮಾಡ್ಕೊಳ್ಳೋದು, ಕುಡಿಯೋದು. ಈಗ ಹಂಗೆ ಮಾಡ್ತಿದ್ದೀವಿ. ಹಾಲು ತೊಗೊಂಬಂದ್ವಿ 1/2 ಲೀಟ್ರು. ಕಾಫಿ ಕೊಡೋದೇ ಸಿಗ್ತಾಯಿಲ್ಲ, ಅದಕ್ಕೇ ಹಾಲನ್ನೇ ಕಾಯಿಸ್ಕೊಂಡು ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಾವು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮುಂದೆ ಹೊರಡೋದು ಅಂತ.